ಗಳತ್ಕಾದಲ್ಲಿ ಎತ್ತಿನ ಗಾಡಿ ಕುದುರೆ ಷರತ್ತುಗಳು. ಕುರುಡೆಯ ಶಿವ ಪಾಟೀಲ್ಗೆ ಯಮಹಾ ಮೋಟಾರ್ ಸೈಕಲ್ 5.5 ಲಕ್ಷ ಮೌಲ್ಯದ ಬಹುಮಾನಗಳ ಸುರಿಮಳೆ. ಪ್ರತಿ ವರ್ಷದಂತೆ ನಿಪ್ಪಾಣಿ ತಾಲೂಕಿನ ಗಳತ್ಕಾ ಗ್ರಾಮದ ಗ್ರಾಮದೇವತೆ ಶ್ರೀ ರೇಣುಕಾದೇವಿಯ ಜಾತ್ರೆಯ ಅಂಗವಾಗಿ ಬುಧವಾರ ದಿನಾಂಕ 14ರಂದು ಒಟ್ಟು 5,50,000 ರೂಪಾಯಿ ಮೌಲ್ಯದ ಬಹುಮಾನಗಳೊಂದಿಗೆ ಎತ್ತಿನ ಗಾಡಿ ಹಾಗೂ ಇತರೆ ಸ್ಪರ್ಧೆಗಳು ಸಂಪನ್ನಗೊಂಡವು. ಎ ಗುಂಪಿನ ಜನರಲ್ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಕುರುಡೆಯ ಶಿವ ಪಾಟೀಲ್ ಪ್ರಥಮ ಸ್ಥಾನದ ಯಮಹಾ ಇಜೆಡ್ ಮೋಟಾರ್ ಸೈಕಲ್, ಕಾನಂದವಾಡಿಯ ಅಕ್ಷಯ್ ದುಬಳಿ ದ್ವಿತೀಯ ಸ್ಥಾನದ ಹೋಂಡಾ ಶೈನ್, ಕಳಂಬೆಯ ರಮೇಶ್ ನಿಕಂ ತೃತೀಯ ಸ್ಥಾನದ ಹೀರೋ HF ಡಿಲೆಕ್ಸ್ ಮೋಟಾರ್ ಸೈಕಲ್ ಪಡೆದುಕೊಂಡರು. ಬಿ ಗುಂಪಿನ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಗಳತ್ಕಾದ ವಿವೇಕ್ ಕೋಟ್ನಿ ಪ್ರಥಮ, ಹನುಮಂತ್ ದ್ವಿತೀಯ ಹಾಗೂ ಕೊಲ್ಲಾಪುರದ ಅತುಲ್ ಪಾಟೀಲ್ ತೃತೀಯ ಸ್ಥಾನ ಗಳಿಸಿ ಕ್ರಮವಾಗಿ ರೂಪಾಯಿ 21,001 ರೂಪಾಯಿ, 15,001 ಮತ್ತು ರೂಪಾಯಿ 10,001 ನಗದು ಬಹುಮಾನ ಪಡೆದರು. ಜನರಲ್ 1 ಕುದುರೆ 1 ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಅತಿಕ್ರಿಯ ಗ್ರಾಮದ ಪಾರ್ಥ್ ಪಾಟೀಲ್, ದಾನೋಳಿಯ ಬಂಡಾ ಶಿಂದೆ ಹಾಗೂ ಆಡಿಯ ಕಾಕಾ ಸಾಹೇಬ್ ಪಾಟೀಲ್ ಪ್ರಥಮದಿಂದ ತೃತೀಯ ಸ್ಥಾನ ಪಡೆದು ರೂಪಾಯಿ 15,001, ರೂಪಾಯಿ 10,001 ಮತ್ತು ರೂಪಾಯಿ 5,001 ಬಹುಮಾನ ಗಳಿಸಿದ್ರು. ಹಲ್ಲು ಇಲ್ಲದ 1 ಎತ್ತು 1 ಕುದುರೆ ಗಾಡಿ ಸ್ಪರ್ಧೆಗೆ ಹೆಚ್ಚಿನ ಸ್ಪರ್ಧಕರು ಭಾಗವಹಿಸಿದ್ದರಿಂದ 2 ಗುಂಪುಗಳಲ್ಲಿ ಸ್ಪರ್ಧೆ ನಡೆಸಲಾಯಿತು. ಇದರಲ್ಲಿ ರವಿ ಮೆಂಡಲೆ ಮತ್ತು ರಾಜು ಉಮ್ರಾನೆ ಪ್ರಥಮ, ಸಂದೀಪ್ ಪವಾರ್ ಮತ್ತು ಅಜಿತ್ ಪರಸಾದಿ ದ್ವಿತೀಯ, ಸಂಜಯ್ ರಾಖಿ ಮತ್ತು ದತ್ತಾತ್ರೇಯ ಕೋಳಿ ಯಡ್ರಾವ್ ತೃತೀಯ ಸ್ಥಾನ ಪಡೆದು ಕ್ರಮವಾಗಿ ರೂಪಾಯಿ 11,101 ರೂಪಾಯಿ, 7,001 ರೂಪಾಯಿ ಮತ್ತು 5,001 ರೂಪಾಯಿ ಬಹುಮಾನ ಪಡೆದರು. 1 ಹೋರಿ 1 ಎತ್ತು ಸ್ಪರ್ಧೆಯಲ್ಲಿ ಮಿರಜ್ನ ಬಂಡಾ ಮಗ್ದುಮ್, ಬೆನಾಡಿಯ ತೇಜಸ್ ಮಗ್ದುಮ್ ಹಾಗೂ ಮಾನ್ಕಾಪುರಿನ ಸಂದೀಪ್ ಪ್ರಥಮದಿಂದ ತೃತೀಯ ಸ್ಥಾನ ಪಡೆದು 10,001 ರೂಪಾಯಿ, 7,001 ರೂಪಾಯಿ ಮತ್ತು 5,001 ರೂಪಾಯಿ ಬಹುಮಾನ ಗಳಿಸಿದರು. ಕುದುರೆ ಗಾಡಿ ಸ್ಪರ್ಧೆಯಲ್ಲಿ ಅಬ್ದುಲ್ಲಾಟದ ಲಗಮಣ್ಣ ಹಿಂದಳ್ಕರ್, ಹೊಸಗಡೆಯ ಸಚಿನ್ ಪಾಟೀಲ್ ಹಾಗೂ ಉಮಳವಾಡದ ಮಹೇಶ್ ತಿವಡಿ ಕ್ರಮವಾಗಿ ರೂಪಾಯಿ 7,001, ರೂಪಾಯಿ 5,001 ಮತ್ತು ರೂಪಾಯಿ 3,001 ಬಹುಮಾನ ಪಡೆದರು. ಕುಳಿತುಕೊಂಡು ನಡೆಸುವ ಕುದುರೆ ಸ್ಪರ್ಧೆಯಲ್ಲಿ ಗಳತ್ಕಾದ ಸತೀಶ್ ಹೊಂಸೆ, ಕೋಗ್ನೋಳಿಯ ರಜನಿ ಪ್ರೇಮಿ ಮತ್ತು ನಿಪ್ಪಾಣಿಯ ಚಭ್ಯ ಪ್ರಥಮದಿಂದ ತೃತೀಯ ಸ್ಥಾನ ಪಡೆದು ರೂಪಾಯಿ 3,001, 2,001 ಮತ್ತು 1,001 ನಗದು ಬಹುಮಾನ ಹಾಗೂ ನಿಶಾನ ಪಡೆದುಕೊಂಡರು. ಇದಕ್ಕೂ ಮೊದಲು ಮೈದಾನದ ಉದ್ಘಾಟನೆಯನ್ನ ಬೇಡ್ಕಿಹಾಳದ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಕಾರ್ಯನಿರ್ವಾಹಕ ನಿರ್ದೇಶಕ ಸ್ವರೂಪ್ ಮಹಾಡಿಕ್ ಹಾಗೂ ವೇದಾಚಾರ್ಯ ಪುರೋಹಿತರಾದ ಸುರೇಶ್ ಹಿರೇಮಠ್ ಗುರುಗಳು ಇವರ ಅಮೃತಹಸ್ತದಿಂದ ಶ್ರೀಫಳ ಒಡೆದು ನೆರವೇರಿಸಲಾಯಿತು.
5 ಗಾಡಿ ಅಷ್ಟೇ ಇಡಬೇಕು ಟ್ರ್ಯಾಕ್ನಾಗ. ಉಳಿದ ಯಾವುದೇ ಗಾಡಿಗೆ ಏನೋ ಹಾನಿ ಆದ್ರೂ ಕೂಡ ನಾವು ಯಾರು ಕಮಿಟಿ ಜವಾಬ್ದಾರಲ್ಲ, ಪದೇ ಪದೇ ಹೇಳಕತ್ತೇವೆ. ದಯವಿಟ್ಟು ಕಮಿಟಿ ಸರಿರಿ. ಈ ಆಟೋ ಸುರಕ್ಷಿತ ಮಾತು ಐತೆ. ಯಾರು ಅಡ್ಡು ಬರಬೇಡ್ರಿ. ಸುಂದರವಾದಂತ त्यांची नेमणूक केली गाडी ಈಗಾಗಲೇ ಒಂದತ್ತು ಒಂದು ಕುದುರೆಗೆ ಸಹಕಾರ ಮಾಡಿ ವಿಜೇತರಿಗೆ ಬಹುಮಾನ ವಿತರಣೆ ಶ್ರೀ ರೇಣುಕಾದೇವಿ ಜಾತ್ರಾ ಸಮಿತಿಯ ಸದಸ್ಯರು ಮತ್ತು ದಾನಿಗಳಿಂದ ನಡೆಯಿತು. ಸ್ಪರ್ಧಿಗಳು ಶಾಂತಿಯುತವಾಗಿ ನಡೆಯುವಂತೆ ಮತ್ತು ಯಾವುದೇ ಅನಾಹುತ ಸಂಭವಿಸದಂತೆ ಸದಲ್ಗಾ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಶಿವಾನಂದ್ ಬಿರಾದಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮೈದಾನದಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಗಳತ್ಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮೊದಲ ಬಾರಿಗೆ ಎತ್ತಿನ ಗಾಡಿ ಸ್ಪರ್ಧೆಯ ವಿಜೇತರಿಗೆ 3 ಮೋಟಾರ್ ಸೈಕಲ್ ಬಹುಮಾನಗಳನ್ನು ನೀಡಲಾಗಿದ್ದರಿಂದ ಪ್ರಸಿದ್ಧ ಸ್ಪರ್ಧಕರು ಹಾಗೂ ಅಪಾರ ಸಂಖ್ಯೆಯ ಪ್ರೇಕ್ಷಕರು ಹಾಜರಾಗಿ ಸ್ಪರ್ಧೆಗಳ ಸೊಬಗನ್ನು ಆಸ್ವಾದಿಸಿದರು. ದಯಮಾಡಿ ಪೊಲೀಸರಿಗೆ ವಿನಂತಿ ಐತಿ, ಬ್ಯಾರಿಗೇಟ್ ಹಚ್ಚಿವ ಬ್ಯಾರಿಗೇಟ್ ಹಿಂದೆ ಮತ್ತೆ ಸಹಕಾರ ಮಾಡ್ರಿ ಪೊಲೀಸರಿಗೆ. ಅವ್ರು ನಮ್ಮ ಸಲುವಾಗಿ ಬಂದವ್ರು ಇರ್ತಾರ. ಎಷ್ಟು ನೀವು ಸಹಕಾರ ಮಾಡ್ತೀರಾ ಅಷ್ಟು ಚಂದ ಶರ್ತ್ ಆಗ್ತೈತಿ. ಎಷ್ಟು ನೀವು ಚಂದ ಮಾಡ್ತೀರಾ ಅದ್ರ ಪ್ರಕಾರ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ಶರ್ತಿ ಇಡಕ್ ಅನುಕೂಲ ಆಗ್ತೈತಿ. ಕಾರಣಕ್ಕ ಎಲ್ಲರೂ ಕೂಡ ಸಹಕಾರ ಮಾಡ್ರಿ. ಈ ಎಲ್ಲ ಜಾತ್ರೆಯ ನಿಮಿತ್ತ ಇಟ್ಟಿರ್ತಕ್ಕಂಥ ಷರತ್ತ ಯಶಸ್ವಿ ಆಗ್ತೈತಿ. ಊರಿನ ನಾಗರಿಕರಿರ್ಬೋದು ಅಥವಾ ಆಜುಬಾಜಿಂದ ಬಂದಿರತಕ್ಕಂಥ ಶರ್ತ್ ಪ್ರೇಮಿ ರಾಜು ಉಮ್ರಾಣಿ ಎಲ್ಲರೂ ಕೂಡ ಈ ಬ್ಯಾರಿಗೇಟ್ ಹಾಕೊಳ್ಳಿ, ಬಾಜುಕು ನಿಲ್ಲಬೇಕಂತ ದಯಮಾಡಿ ವಿನಂತಿ ಮಾಡಿಕೊಳ್ತಾರೆ. ಪಂಚ್ ನ್ಯೂಸ್ಗಾಗಿ ಗಳತ್ಕಾದಿಂದ ಕೃಷ್ಣ ಅರಗೆ.